ಹೀಗೆ ಮಳೆ ಇಲ್ಲದೆ ಒಣಗಿ ನಿಂತಿರೋ ಅಡಿಕೆ ತೋಟಗಳು, ಹನಿ ನೀರು ಸಿಗದೆ ಬಾಡಿ ಹೋಗಿರೋ ಹೂವಿನ ಫಸಲು, ಸಾಲದ ಸುಳಿಗೆ ಸಿಲುಕಿ ಕಂಗಾಲಾಗಿರೋ ಅನ್ನದಾತರು, ಈ ಕರುಣಾಜನಕ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬರದ ನಾಡು ಚಿತ್ರದುರ್ಗದ ಹುಣಸೇಕಟ್ಟೆ ಗ್ರಾಮ. ಹೌದು, ಈ ಗ್ರಾಮ ಹೇಳಿ ಕೇಳಿ ಬಣ್ಣ ಬಣ್ಣದ ಹೂದೋಟಗಳಿಗೆ ಫೇಮಸ್. ಇದೇ ಊರಿನ ಹೂಗಳು ರಾಜ್ಯ ಅನ್ಯ ರಾಜ್ಯಗಳಿಗೂ ಕೂಡ ರಫ್ತಾಗುತ್ತದೆ. ಆದರೆ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟು ಹೂವಿನ ತೋಟಗಳು ಸಂಪೂರ್ಣ ಬಾಡಿ ಹೋಗಿದೆ. ಹೂ ಕಟ್ಟುವ ಸಮಯದಲ್ಲಿಯೇ ಈಗಾಗಲೇ ತೋಟಗಳಿಗೆ ನೀರು ನಿಂತು ಹೋಗಿದ್ದು, ಇದರಿಂದ ಇಲ್ಲಿನ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಇಷ್ಟೇ ಅಲ್ಲದೆ ಈಗಾಗಲೇ ರೈತರು ಭದ್ರಾ ಮೇಲ್ದಂಡೆ ನೀರನ್ನು ನಂಬಿ ಅಡಿಕೆ ತೋಟಗಳನ್ನು ಕೂಡ ಮಾಡಿದ್ರು. ಆದರೆ ಕೊಳವೆ ಬಾವಿಗಳು ನೀರಿಲ್ಲದೆ ಸಂಪೂರ್ಣ ಖಾಲಿಯಾಗಿದ್ದು, ಫಸಲಿಗೆ ಬಂದ ಅಡಿಕೆ ತೋಟಗಳು ಒಣಗಿ ಹೋಗುತ್ತಿವೆ. ಇದರಿಂದ ಆತಂಕಗೊಂಡಿರ ಅನ್ನದಾತರು ಅಡಿಕೆ ಮರಗಳನ್ನು ಕಡಿದು ಹಾಕಲು ಕೂಡ ಮುಂದಾಗಿದ್ದಾರೆ. ಹುಣಸೇಕಟ್ಟೆ ಸುತ್ತಮುತ್ತಲಿನ ಭಾಗದಲ್ಲಿ ರೈತರು ಭೀಕರ ಬರಕ್ಕೆ ತುತ್ತಾಗಿ ಹನಿ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ನೀರಿಂದ ಭಾಳ ಸಮಸ್ಯೆ ಆಗಿಬಿಟ್ಟದ ಸರ್. ಭದ್ರಾ ಮೇಲ್ದಂಡೆ ನೀರು ಬರ್ತಾವಂತೇಳಿ ನಾವು ಹೂವು ಪವ ಎಲ್ಲ ಬೆಳ್ಕೊಂಡಿದ್ವಿ. ಇತ್ತೀಚಿನ ದಿನದಲ್ಲಿ ನೀರು ಇಲ್ಲ, ಏನಿಲ್ಲ. ಸಣ್ಣ ಜಮೀನ್ದಾರುಗಳು ಅಡಿಕೆ ಸಸಿ ಮಾಡ್ಕೊಂಡ್ವಿ. ಈಗ ಅಡಿಕೆ ಸಸಿಗೂ ಸಹ ನೀರಿಲ್ದಂಗೆ ಆಗಿ ಹೋಗಿಬಿಡ್ತವೆ. ಆದರೂ ಅದಕ್ಕೆ ಸರ್ಕಾರದಿಂದ ನಮ್ಮ ಪ್ರತಿನಿಧಿಗಳು ಯಾರು ಇದಕ್ಕೆ ಈ ಕಡೆ ಗಮನನೇ ಇಲ್ಲ, ನಮ್ಮ ಕಡೆ ತುರ್ನೂರು ಹೋಬಳಿಯಿಂದ. ಹಂಗಾಗಿ ನಮ್ಮದು ಭಾಳ ವಿಕೋಪಕ್ಕೆ ಹೋಗ್ಬಿಟ್ಟದ ಸರ್. ಏನೆಲ್ಲ ತೊಂದರೆ ಆಗ್ತಾಯಿದೆ ಸರ್ ಮಳೆ ಕೈ ಕೊಟ್ಟದ್ರಿಂದ? ಮಳೆಯಿಂದ ಭಾಳ ನಷ್ಟ ಆಗ್ತಾಯಿದೆ ಸರ್. ಹೂವು ಬೆಳೆನೂ ಇಲ್ಲ, ಅಡಿಕೆ ಗಿಡಗಳಿಗೆ ನೀರು ಸಹ ಇಲ್ದಂಗೆ ಆಗಿ ಹೋಗಿದ್ದಾವೆ. ಹಂಗಾಗಿ ಭಾಳ ತೊಂದರೆ ಆಗಿಬಿಟ್ಟದ ಸರ್. ನೀರು ಸಿಗ್ತಾ ಇಲ್ವಾ? ಬೋರ್ 1000 ಅಡಿ 1,500 ಅಡಿ ಹೊಡೆದ್ರು ಬೋರ್ನಾಗ ನೀರು ಬರ್ತಾ ಇಲ್ಲ ಸರ್. ಅದು 1 ಇಂಚ್ ಒಂದು ಅರ್ಧ ಇಂಚ್ ಬಿದ್ರೂ ಅವು ಮೇಲಕ್ಕೆ ನೀರೇ ಬರೋಲ್ಲ. ಅಲ್ಲಿ ಒಂದು 4ರಿಂದ 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ನೀರು ಕಡೆಗೆ ತೆಗಿಯಕ್ಕೆ ಆಗ್ತಿಲ್ಲ ಸರ್. ಇನ್ನು ಭದ್ರಾ ಮೇಲ್ದಂಡೆ ನೀರಿನ ಕನಸುಕೊಂಡಿದ್ದ ರೈತರು ಅಡಿಕೆ ತೋಟಗಳನ್ನು ಮಾಡಿದ್ರು. ಆದರೆ ಚಿತ್ರದುರ್ಗ ಜಿಲ್ಲೆಯ ಕೆರೆಗಳಿಗೆ ಇದುವರೆಗೂ ಕೂಡ ಭದ್ರೆ ನೀರು ಮಾತ್ರ ಹರಿಯುತ್ತಿಲ್ಲ. ಆದರೆ ಸ್ಥಳೀಯ ಜನಪ್ರತಿನಿಧಿಗಳು ಮಾತ್ರ ಭದ್ರಾ ಮೇಲ್ದಂಡೆ ನೀರು ಹರಿಸುವ ಭರವಸೆಗಳನ್ನು ನೀಡಿದ್ದಾರೆ. ಇನ್ನೂ ಕೂಡ ಜಿಲ್ಲೆಗೆ ಭದ್ರೆ ಕನಸಾಗಿ ಉಳಿದು ಹೋಗಿದೆ. ಇದರಿಂದ ಅಂತರ್ಜಲದ ಮಟ್ಟ 1000 ಅಡಿಗಳವರೆಗೂ ಕೂಡ ಕುಸಿದು ಹೋಗಿದ್ದು, ಇನ್ನೂ ರೈತರು ಕೈಗೆ ಬಂದ ಫಸಲನ್ನು ಉಳಿಸಿಕೊಳ್ಳಲು ಕೂಡ ಲಕ್ಷಾಂತರ ಖರ್ಚು ಮಾಡಿ ಕೊಳವೆ ಬಾವಿಗಳ ಮೊರೆ ಹೋಗಿದ್ದಾರೆ. ಪ್ರತಿ ನಿತ್ಯವೂ ಕೂಡ ಕೊಳವೆ ಬಾವಿಗಳು ಕೊರೆಸಿದ್ರೂ ಕೂಡ ಹನಿ ನೀರು ಸಿಗ್ತಾ ಇಲ್ಲ. ಇದರಿಂದ ಸಾಲದ ಸುಳಿಗೆ ಸಿಲುಕಿರುವ ಅನ್ನದಾತ ಕಂಗಾಲಾಗಿದ್ರೆ, ಮತ್ತೊಂದು ಕಡೆ ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಹುಣಸೇಕಟ್ಟೆ ಗ್ರಾಮದ 2 ಕೆರೆಗಳು ಕೂಡ ಕೈಬಿಟ್ಟು ಹೋಗಿದ್ದು, ಇಲ್ಲಿನ ರೈತರನ್ನ ಮತ್ತಷ್ಟು ಆತಂಕಕ್ಕೆ ತಳ್ಳಿದೆ. ಹುಣಸೇಕಟ್ಟೆ ಸರ್ ನಮ್ದು. ಇಲ್ಲಿ ಯಾವುದು ನಮಗೆ ನದಿ ಮೂಲಿಲ್ಲ, ಏನಿಲ್ಲ. ನಾವೆಲ್ಲ ಮೊದಲೆಲ್ಲ ಹೂವು ಬೆಳ್ಕೊಂಡಿದ್ವಿ. ಇಲ್ಲಿ ಹೂವು ಬೆಳ್ಕೊಂಡು ನಾವೆಲ್ಲ ಸಣ್ಣ ಹಿಡುವಳಿದಾರರು, 2 ಎಕರೆ 3 ಎಕರೆ ಜಮೀನ್ದಾರುಗಳು ಎಲ್ಲ ಇಲ್ಲಿರೋದೇ ಸಣ್ಣ ಹಿಡುವಳಿದಾರರು. ಹೂವಿನಾಗ ನಾವು ಒಳ್ಳೆ ಚೆನ್ನಾಗಿದ್ವಿ. ಹೂವಿಗೆ ರೋಗ ಅದು ಇದು ಅಂತೇಳಿಬಿಟ್ಟು ನಾವು ನೋಡೋಣ, ಅಡಿಕೆ ಬೆಳೆಯೋಣ, ಭದ್ರಾ ಮೇಲ್ದಂಡೆ ನೀರು ಬರ್ತವೆ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ 2 ಕೆರೆ 2 ಗೋಕಟ್ಟೆ ಇದ್ದಾವೆ, ಹೆಂಗೆ ನೀರು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಅಡಿಕೆ 2 ಎಕರೆ 1 ಎಕರೆ 3 ಎಕರೆವರೆಗೂ ಅವ್ರವ್ರ ಜಮೀನಿಗೆ ಹಾಕಿದ್ವಿ ಸರ್. ಈಗ 1,000 ಅಡಿ ಹೊಡೆದ್ರೂ ಬೋರ್ನ ನೀರಿಲ್ಲ. ಆಮೇಲೆ 800 ಅಡಿ 500 ಅಡಿ 1000 ಅಡಿ ಅಕಸ್ಮಾತ್ ನೀರು ಬಿದ್ದವು. ಬೋರ್ ಇಳಿಸಿ 1 ವಾರದಾಗ ನೀರೂ ಬರ್ತಾ ಇಲ್ಲ. ಅಂತರ್ಜಲ ಸಂಪೂರ್ಣ ಕುಸಿತವಾಗಿದೆ. ಹಂಗಾಗ್ಬಿಟ್ಟು ಈಗ ನಾವು ಒಂದು 10ರಿಂದ 15 ಸಲ ಮುಖ್ಯಮಂತ್ರಿಗಳು ಹಿಂದೆ ಒಯ್ದ್ವು. 8-9 ಜನ ಮುಖ್ಯಮಂತ್ರಿಗಳು ಬಾಗಿನ ಬಿಟ್ರು ಸರ್. ನೀರು ಬಂದು ಅಂತ ಅಂದದಕ್ಕೆ ನಾವು ಹಾಕಿದ್ವಿ. ಆದ್ರೆ ನಮ್ಮೂರು ಕೆರೆ ಇನ್ನ ಭದ್ರಾ ಮೇಲ್ದಂಡಿಗೆ ಸೇರಿಲ್ಲ. ನಮ್ಮೂರು ಗೋಕಟ್ಟೆ 2 ಕೆರೆನೂ ಸೇರಿಸಿಲ್ಲ. ಇತ್ತ ಜನಪ್ರತಿನಿಧಿಗಳು ಏನಾದರೂ ಗಮನ ಹರಿಸಿಬಿಟ್ಟು ನಮ್ಮೂರು ಕೆರೆಗಳನ್ನ ಭದ್ರಾ ಮೇಲ್ದಂಡಿಗೆ ಸೇರಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದೀವಿ. ಒಟ್ಟಾರೆ ಬರದ ನಾಡಿಗೆ ಈ ಬಾರಿಯೂ ಮುಂಗಾರು ಮಳೆ ಕೈಕೊಟ್ಟು ಜಿಲ್ಲೆಯ ಅನ್ನದಾತರ ಆತಂಕಕ್ಕೆ ಕಾರಣವಾಗಿದೆ. ಇತ್ತ ಭದ್ರೆ ನೀರು ಇಲ್ಲದೆ ಬೆಳೆದ ಬೆಳೆಯೂ ಇಲ್ಲದೆ ಈ ಭಾಗದ ಜನ ಸಾಲದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ಸರ್ಕಾರ ಇಂಥ ನೊಂದ ರೈತರ ನೆರವಿಗೆ ಧಾವಿಸಲಿ ಅನ್ನೋದು ನಮ್ಮ ಆಶಯ.